ಮುಧೋಳದಲ್ಲಿ ಬಲಿದಾನಗೈದ ಹುತಾತ್ಮರ ಸ್ಮರಣೆ ಮತ್ತು ದೇಶಪ್ರೇಮ ದಿನ ಆಚರಣೆ. ಮುಧೋಳ ನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ದೇಶಪ್ರೇಮ ಎಂಬ ಶೀರ್ಷಿಕೆ ಅಡಿಯಲ್ಲಿ ಎಬಿವಿಪಿ ಸಹಯೋಗದೊಂದಿಗೆ ಇಂದು ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ವೀರ ಯೋಧರ ನೆನಪಿಗಾಗಿ ದೇಶಪ್ರೇಮ ಎಂಬ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಗಂಗಾಧರ್ ಬಿಂಗ್ರಿ ಹಿರಿಯ ಎಬಿವಿಪಿ ಕಾರ್ಯಕರ್ತರು ಮತ್ತು ಸೃಷ್ಟಿತ್ ಎಬಿವಿಪಿ ಕಾರ್ಯಕರ್ತರು ಹಾಜರಿದ್ದರು. ಸೃಷ್ಟಿತ್ ಅವರು ಎಬಿವಿಪಿ ಸಂಘದ ಸ್ಥಾಪನೆ ಹಾಗೂ ಅದರ ಬೆಳವಣಿಗೆ ಮತ್ತು ಅದರ ಗುರಿ ಉದ್ದೇಶಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ನೀಡಿದರು. ಮತ್ತು ಗಂಗಾಧರ್ ಅವರು ಇಂದು ಯುವಕರು ದೇಶಪ್ರೇಮವನ್ನು ಬೆಳೆಸಿಕೊಳ್ಳಬೇಕು ಮತ್ತು ಈ ದಿನವನ್ನು ಪುಲ್ವಾಮಾದಲ್ಲಿ ಹುತಾತ್ಮರಾದ ವೀರ ಯೋಧರ ನೆನಪಿಗಾಗಿ ಈ ದಿನವನ್ನು ದೇಶಪ್ರೇಮ ದಿನವನ್ನಾಗಿ ಆಚರಿಸುವುದರೊಂದಿಗೆ ಪಾಶ್ಚಾತ್ಯ ಸಂಸ್ಕೃತಿಯಿಂದ ದೂರ ಉಳಿದು ಎಲ್ಲರೊಂದಿಗೆ ಸಹೋದರ ಸಹೋದರತೆಯಿಂದ ಬಾಳುವುದು ಮತ್ತು ದೇಶದ ಏಳಿಗೆಗಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು ಎನ್ನುವುದರೊಂದಿಗೆ ಆಜಾದ್ ಚಂದ್ರಶೇಖರ್ ಭಗತ್ ಸಿಂಗ್ ಅವರ ಬಗ್ಗೆ ಮತ್ತು ತಮ್ಮ ತಂದೆ ತಾಯಿಗಳ ಆಶಯಗಳನ್ನು ಪೂರೈಸುವತ್ತ ಗಮನಹರಿಸಿ ಒಳ್ಳೆಯ ಶಿಕ್ಷಣವನ್ನು ಪಡೆದು ಆದರ್ಶ ವ್ಯಕ್ತಿಗಳಾಗಲು ಕಿವಿಮಾತನ್ನು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪಾಲಿಟೆಕ್ನಿಕ್ ಪ್ರಾಚಾರ್ಯರಾದ ಶ್ರೀಮತಿ ಬನಶಂಕರಮ್ಮ ಎಫ್ ಲಕ್ಕಣ್ಣವರ್ ಅವರು ವಹಿಸಿದ್ದರು. ವಿದ್ಯಾರ್ಥಿಗಳು ಗುರುಗಳು ಮತ್ತು ಹಿರಿಯರೊಂದಿಗೆ ಗೌರವ ಕೊಡಬೇಕು ಮತ್ತು ಉತ್ತಮ ಶಿಕ್ಷಣ ದೇಶದ ಉತ್ತಮ ಪ್ರಜೆಯಾಗಿ ಬಾಳಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಸುನಿಲ್ ಕುಮಾರ್ ಬೆಡಗೇರ, ವಿದ್ಯಾರ್ಥಿ ಕಲ್ಯಾಣಾಧಿಕಾರಿಗಳು ಪ್ರಶಾಂತ್ ಕೋಟಪ್ಪಗೋಳ್, ಸುರೇಶ್ ಮೆಳ್ಳಿಗೇರಿ, ಸಾಗರ್ ಜೋಶಿ, ಅರುಣ್ ಕುಮಾರ್ ನವಣಿ ಹಾಗೂ ವಿದ್ಯಾರ್ಥಿ ಪ್ರಮುಖರಾದ ವೀಣಾ ತೇರದಾಳ್, ಪೂಜಾ ಜಾಲಿಕಟ್ಟೆ, ರೇಖಾ ದಾಸರ್, ರವಿ ಅನಂತಪುರ ವಿದ್ಯಾರ್ಥಿನಿಯರು ಹಾಜರಿದ್ದರು. ವರದಿ ಅರುಣ್ ಕುಮಾರ್, ಮುಂಚಖಂಡಮಠ, ಪ್ರಜಾಪವರ್ ಟಿವಿ, ಬಾಗಲಕೋಟೆ.